ನಮಸ್ಕಾರ ವೀಕ್ಷಕರೇ, ಪಿಂಚಣಿ ಪಡೆಯುತ್ತಿರುವ ಹಿರಿಯ ನಾಗರಿಕರಿಗೆ, ವಿಧವಾ ಮಹಿಳೆಯರಿಗೆ, ಅಂಗವಿಕಲರಿಗೆ ಹಾಗೂ ನಿವೃತ್ತ ನೌಕರದಾರರಿಗೆ ಬರೋಬ್ಬರಿ 17 ಹೊಸ ಸೌಲಭ್ಯಗಳನ್ನು ಜಾರಿಗೆ ಮಾಡಿದೆ ಸರ್ಕಾರ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಹೇಳಲಿರುವ ಮಾಹಿತಿ ಪ್ರತಿಯೊಬ್ಬ ಮನೆಯಲ್ಲಿರುವ ಅಜ್ಜ ಅಜ್ಜಿ, ಹಿರಿಯ ನಾಗರಿಕರು, ವಿಧವಾ ಮಹಿಳೆಯರು, ಅಂಗವಿಕಲರು ಮತ್ತು ನಿವೃತ್ತ ನೌಕರರ ಜೀವನವನ್ನೇ ಬದಲಾಯಿಸಬಹುದಾದಂತಹ ಒಂದು ದೊಡ್ಡ ಅಪ್ಡೇಟ್ ಆಗಿದೆ. ಹೌದು ಸ್ನೇಹಿತರೆ, ನೀವು ಎಲ್ಲರೂ ಕೂಡ ಕೇಳಿರುವಂತೆ ಬರೋಬ್ಬರಿ 17 ಸೌಲಭ್ಯಗಳು ನಿಮಗೆ ಜಾರಿಗೆ ಆಗ್ತಾ ಇದ್ದಾವೆ. ದೇಶಾದ್ಯಂತ 60 ವರ್ಷ ಮೇಲ್ಪಟ್ಟವರಿಗೆ ಅನ್ವಯವಾಗುವಂತೆ ಒಟ್ಟು 17 ಹೊಸ ನಿಯಮಗಳು ಮತ್ತು ಸೌಲಭ್ಯಗಳು ಜಾರಿಗೆ ಬರಲಿವೆ ಎಂದು ದೊಡ್ಡ ಮಟ್ಟದಲ್ಲಿ ನಡೆಯುತ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ಪಿಂಚಣಿ ಹೆಚ್ಚಳದ ಬಗ್ಗೆ ಮಾಹಿತಿ, ಉಚಿತ ಚಿಕಿತ್ಸೆ ಮತ್ತು ಬ್ಯಾಂಕ್ನಲ್ಲಿ ವಿಶೇಷ ಸೌಲಭ್ಯ, ರೈಲು ಮತ್ತು ಬಸ್ನಲ್ಲಿ ರಿಯಾಯಿತಿ ಮತ್ತು ವಿದ್ಯುತ್ ಮತ್ತು ನೀರಿನ ಬಿಲ್ಗಳು ಇಲ್ಲಿ ಸಂಪೂರ್ಣವಾಗಿ ರಿಯಾಯಿತಿ, ವಿಧವಾ ಮಹಿಳೆಯರಿಗೆ ಹೆಚ್ಚುವರಿ ಧನ ಸಹಾಯ, ಅಂಗವಿಕಲರಿಗೆ ಯಾವೆಲ್ಲ ಸೌಲಭ್ಯಗಳು ಮತ್ತು ನಿವೃತ್ತ ನೌಕರರಿಗೆ ಯಾವೆಲ್ಲ ದೊಡ್ಡ ದೊಡ್ಡ ಸೌಲಭ್ಯಗಳು ಜಾರಿಗೆ ಆಗ್ತಾ ಇದ್ದಾವೆ, ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೂಡ ನೋಡಿ. ಈ ಮಾಹಿತಿ ನಿಮ್ಮ ಕುಟುಂಬಕ್ಕೆ ತುಂಬಾ ಉಪಯೋಗವಾಗಬಹುದು. ವೀಕ್ಷಕರೇ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ವೀಕ್ಷಕರೇ ನೋಡಿ, ನಾವು ನಿಮಗೆ ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ವೀಕ್ಷಕರೇ, ವಿಡಿಯೋಗೆ ತಪ್ಪದೆ ಲೈಕ್ ಅನ್ನ ಮಾಡಿ. ಕಳೆದ 2 ರಿಂದ 3 ದಿನಗಳ ಕಾಲ ರಿಸರ್ಚ್ ಮಾಡಿದಂತಹ ವಿಡಿಯೋ ಇದಾಗಿರುತ್ತೆ. ಈ ವಿಡಿಯೋನ ಸುಮಾರು 2 ರಿಂದ 3 ದಿನಗಳ ಕಾಲ ರಿಸರ್ಚ್ ಆಗಿದೆ. ದಯವಿಟ್ಟು ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ, ಎಲ್ಲ ಮಾಹಿತಿಯನ್ನ ಪಡೆದುಕೊಳ್ಳಿ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಈ ಮಾಹಿತಿ ನಿಮ್ಮ ಕುಟುಂಬಕ್ಕೆ ಖಂಡಿತ ಉಪಯೋಗವಾಗುತ್ತೆ. ಸ್ನೇಹಿತರೆ, ಮೊದಲು ಇಲ್ಲಿ ಪೆನ್ಷನ್ ಇನ್ಕ್ರೀಸ್ ಅಪ್ಡೇಟ್ ಬಗ್ಗೆ ಇಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಕಾದಿದೆ. ಎಲ್ಲವನ್ನು ಕೂಡ ಒಂದೊಂದಾಗಿ ತಿಳಿಸ್ತಾ ಹೋಗ್ತಾನೆ, ಬನ್ನಿ. ಹೌದು ವೀಕ್ಷಕರೇ, ಇಲ್ಲಿ ಅಂಗವಿಕಲರ ಪಿಂಚಣಿ, ಹಿರಿಯ ನಾಗರಿಕರ ಪಿಂಚಣಿ ಮತ್ತು ವಿಧವಾ ಮಹಿಳೆಯರ ಪಿಂಚಣಿ. ಸ್ನೇಹಿತರೆ, ಇಲ್ಲಿ ನಿಮ್ಮ ಪಿಂಚಣಿ ಇನ್ಕ್ರೀಸ್ ಅಂದ್ರೆ ಮೊದಲು ಮತ್ತು ಅತ್ಯಂತ ಪ್ರಮುಖವಾದ ಸೌಲಭ್ಯ ಏನು ಗೊತ್ತಾ? ಇಲ್ಲಿ ನಿಮ್ಮ ಪಿಂಚಣಿ ಹಣದಲ್ಲಿ ಹೆಚ್ಚಳ. ಇದೀಗ ಹಲವಾರು ಹಿರಿಯ ನಾಗರಿಕರು ಪಡೆಯುತ್ತಿರುವಂತಹ ಪಿಂಚಣಿ ಹಣ ಬರೋಬ್ಬರಿ 1,000 ರೂಪಾಯಿಯಿಂದ 2,000ವರೆಗೂ ಕೂಡ ಹೆಚ್ಚಿಗೆ ಆಗುತ್ತದೆ. ಹೌದು, ಇಲ್ಲಿ ಕೇವಲ ಏನಾಗ್ತಾ ಇದೆ ಅಂತಂದ್ರೆ, ವಿಧವಾ ಮಹಿಳೆಯರಿಗೆ 800 ರೂಪಾಯಿಂದ 1,000 ರೂಪಾಯಿ ಮತ್ತು ಹಿರಿಯ ನಾಗರಿಕರಿಗೆ 1,000ದಿಂದ 1,400 ರೂಪಾಯಿ, ಅಂಗವಿಕಲರಿಗೆ 1,400ರಿಂದ 1,800 ರೂಪಾಯಿ ಹಣ ಅಷ್ಟೇ ಬರ್ತಾ ಇದೆ. ಅಂದ್ರೆ ಇಲ್ಲಿ ನಿಮ್ಮ ಒಂದು ಪಿಂಚಣಿ ಮೊತ್ತ 1,000ದಿಂದ 2,000 ರೂಪಾಯಿ ತನಕ ಹೆಚ್ಚಿಗೆ ಆಗುತ್ತೆ. ಈ ಒಂದು ಪ್ರಸ್ತಾವನೆ ಇದೆ. ಈ ಹಣ ಇಂದಿನ ಕಾಲದಲ್ಲಿ ಸಾಕಾಗುವುದಿಲ್ಲ ಅನ್ನುವಂತಹ ಉದ್ದೇಶದಿಂದ ಮತ್ತು ಔಷಧಿ ಖರ್ಚು ಮತ್ತು ಆಸ್ಪತ್ರೆಯ ಖರ್ಚು ಮತ್ತು ಮನೆಯ ಖರ್ಚು ಎಲ್ಲವೂ ಕೂಡ ಹೆಚ್ಚಾಗಿದೆ ಈ ದಿನಗಳಲ್ಲಿ. ಆ ಒಂದು ಉದ್ದೇಶದಿಂದ ಇದು ಹಿರಿಯ ನಾಗರಿಕರಿಗೆ ದೊಡ್ಡ ಸಹಾಯ ಆಗಲಿದೆ. ಮತ್ತು ಇಲ್ಲಿ ಎರಡನೆಯ ಸೌಲಭ್ಯ ಏನಂತಂದ್ರೆ DBT ಮೂಲಕ ನೇರ ನಗದು ವರ್ಗಾವಣೆ. ಹೌದು ವೀಕ್ಷಕರೇ, ಇನ್ನು ಮುಂದೆ ಪಿಂಚಣಿ ನೇರವಾಗಿ DBT ಮೂಲಕ ಬ್ಯಾಂಕ್ ಖಾತೆಗೆ ಬರುತ್ತದೆ. ಯಾವುದೇ ರೀತಿ ಮಧ್ಯವರ್ತಿಗಳು ಇರೋದಿಲ್ಲ, ಯಾವುದೇ ರೀತಿ ಲಂಚ ಅನ್ನ ಎಲ್ಲೂ ಕೂಡ ಕೊಡಬೇಕಾಗಿಲ್ಲ. ನೇರವಾಗಿ ಹಣ ನಿಮ್ಮ ಖಾತೆಗೆ ಬರುತ್ತೆ. ಇದು ಸುರಕ್ಷಿತ ಮತ್ತು ಸುಲಭವಾದ ವಿಧಾನ ಆಗಿರುತ್ತೆ. ಈ ಒಂದು ಎರಡನೆಯ ಸೌಲಭ್ಯ ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ, ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ, ವಿಧವಾ ವೇತನ ಪಡಿತಾ ಇದ್ದಂಥವರಿಗೆ. ಅದೇ ರೀತಿ ಮೊದಲನೆಯ ಸೌಲಭ್ಯನೂ ಕೂಡ ಎಲ್ಲರಿಗೂ ಕೂಡ ಇದು ಅಪ್ಲೈ ಆಗುತ್ತೆ, ಪಿಂಚಣಿ ಹಣದಲ್ಲಿ ಹೆಚ್ಚಳ ಆಗಿರುವಂಥದ್ದು. ಇವಾಗ ಬನ್ನಿ, ಮೂರನೆಯ ಸೌಲಭ್ಯ ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂತ ತಿಳಿಸಿಕೊಡ್ತಾನೆ ನೋಡಿ. ಸೌಲಭ್ಯ 3, ಉಚಿತ ಫುಲ್ ಬಾಡಿ ಚೆಕಪ್. 60 ವರ್ಷ ಮೇಲ್ಪಟ್ಟವರಿಗೆ ವರ್ಷಕ್ಕೆ 1 ಬಾರಿ ಉಚಿತ ಫುಲ್ ಬಾಡಿ ಚೆಕಪ್ ಸೌಲಭ್ಯ ನೀಡಲಾಗುತ್ತಿದೆ. ಇದರಿಂದ ಆರೋಗ್ಯ ಸಮಸ್ಯೆಯನ್ನ ಮೊದಲನೆಯ ಹಂತದಲ್ಲಿ ಪತ್ತೆ ಹಚ್ಚಬಹುದು. ಇದು ಹಿರಿಯ ನಾಗರಿಕರ ಆರೋಗ್ಯಕ್ಕೆ ತುಂಬಾ ಉಪಯೋಗವಾಗುತ್ತೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯ ನಾಗರಿಕರು ಇದ್ರೆ ದಯವಿಟ್ಟು ಅವರಿಗೆ ಈ ಒಂದು ಮಾಹಿತಿಯನ್ನು ತಲುಪಿಸಿ. ಯಾಕಂತಂದ್ರೆ ಇಲ್ಲಿ ಫುಲ್ ಬಾಡಿ ಚೆಕಪ್ ಅಂದ್ರೆ ಪೂರ್ತಿಯಾಗಿ ಬಾಡಿ ಅಂದ್ರೆ ದೇಹವನ್ನ ಚೆಕ್ ಮಾಡುವಂತಹ ಸೌಲಭ್ಯ ವೈದ್ಯಕೀಯವಾಗಿ. ಇದರಿಂದ ನಿಮ್ಮ ಒಂದು ಆರೋಗ್ಯಕ್ಕೆ ತುಂಬಾ ಉಪಯೋಗವಾಗುತ್ತೆ. ಇದು ಮೂರನೆಯ ಸೌಲಭ್ಯವಾಗಿರುತ್ತೆ. ಇವಾಗ ಸೌಲಭ್ಯ 4, 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಇದು ಸಿಗ್ತಾ ಇರುವಂಥದ್ದು ಯಾರಿಗೆ ನೋಡಿ. ಆಯುಷ್ಮಾನ್ ಭಾರತ ಯೋಜನೆಯ ಅಡಿಯಲ್ಲಿ ಬರೋಬ್ಬರಿ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸಿಗಬಹುದು. ಇದು ದೊಡ್ಡ ಆಸ್ಪತ್ರೆ ಖರ್ಚಿನಿಂದ ರಕ್ಷಿಸುತ್ತೆ. ಹೌದು ವೀಕ್ಷಕರೇ ನೋಡಿ, 5 ಲಕ್ಷದವರೆಗೆ ಇಲ್ಲಿ ಈ ಒಂದು ಸೌಲಭ್ಯ, ಇದು 4ನೆಯ ಸೌಲಭ್ಯ. ಬರೋಬ್ಬರಿ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸಿಗುತ್ತೆ. ಅದು ಆಯುಷ್ಮಾನ್ ಭಾರತ ಯೋಜನೆಯ ಅಡಿಯಲ್ಲಿ. ನಿಮ್ದೇನಾದರೂ ಆಯುಷ್ಮಾನ್ ಭಾರತ ಕಾರ್ಡ್ ಇಲ್ಲ ಅಂತಂದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಹಾಕಿ. ಇಲ್ಲ ಅಂತ ಇತ್ತು ಅಂತಂದ್ರೆ ಎಸ್ ಇದೆ ಅಂತ ಹಾಕಿ. ಯಾಕಂತಂದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾನೆ ನಾನು. ಇಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯ ಅಡಿಯಲ್ಲಿ 5 ಲಕ್ಷದವರೆಗೆ ಉಚಿತವಾಗಿ ಸಿಗುತ್ತೆ. ಆ ಒಂದು ಕಾರ್ಡನ್ನ ಮಾಡಿಸಿ, ಯಾರು ಮಾಡಿಸ್ತೀರಾ ಎಲ್ರಿಗೂ ಕೂಡ ಸಿಗುತ್ತೆ. ನಿಮ್ದೊಂದು ಪಡಿತರ ಚೀಟಿ ಇದ್ರೆ ಸಾಕು. ನೋಡಿ, ಇಲ್ಲಿ ಸೌಲಭ್ಯ 5, ಕಡಿಮೆ ದರದಲ್ಲಿ ಔಷಧಿ. ಹೌದು ವೀಕ್ಷಕರೇ, ಇಲ್ಲಿ ಜನೌಷಧಿ ಕೇಂದ್ರದಲ್ಲಿ ಕಡಿಮೆ ದರದಲ್ಲಿ ಔಷಧಿ ಸಿಗುತ್ತಿದೆ. ಇದು
ಇನ್ನೊಮ್ಮೆ ಪರಿಷ್ಕರಣವಾಗಿದೆ. ದಯವಿಟ್ಟು ಎಲ್ಲ ಬಗೆಯ ಔಷಧಿಗಳು ಕೂಡ ಇಲ್ಲಿ ಸಿಗ್ತವೆ. ಜನೌಷಧಿ ಕೇಂದ್ರದಲ್ಲಿ ಕೆಲವೊಂದಿಷ್ಟು ಬಗೆಯ ಔಷಧಿಗಳು ಸಿಗೋದಿಲ್ಲ ಅನ್ನುವಂತಹ ಮಾತುಕತೆ ಆಗ್ತಾ ಇತ್ತು. ಹಾಗಾಗಿ ಜನರು ಸಾರ್ವಜನಿಕರು ಅಲ್ಲಿ ಹೋದ್ರೆ ಒಂದು ಔಷಧಿ ಸಿಗುತ್ತೆ ಮತ್ತು ಒಂದು ಔಷಧಿ ಸಿಗೋದಿಲ್ಲ ಅಂತ ಅರ್ಧಕ್ಕೆ ಬರ್ತಾ ಇದ್ರು. ಹಾಗಾಗಿ ನೋಡಿ, ಜನೌಷಧಿ ಸಿಗುತ್ತೆ, ಅದು ಕ್ವಾಲಿಟಿ ಔಷಧಿ ಕಡಿಮೆ ದರದಲ್ಲಿ ಸಿಗುತ್ತೆ, ಇದನ್ನ ಪಡ್ಕೊಳ್ಬಹುದು. ಇದು ಹಿರಿಯ ನಾಗರಿಕರಿಗೆ ಅಷ್ಟೇ ಅಲ್ಲದೆ ಎಲ್ಲ ಅಂಗವಿಕಲರಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೂ ಕೂಡ ಇದು ಸಹಾಯ ಆಗುವಂತಹ ಸೌಲಭ್ಯ ಆಗಿರುತ್ತೆ. ವೀಕ್ಷಕರೇ, ಇದು 5ನೆಯ ಸೌಲಭ್ಯ ಆಗಿದೆ. ಇವಾಗ 6ನೆಯ ಸೌಲಭ್ಯದ ಬಗ್ಗೆ ವಿಡಿಯೋನ ಮಾಡ್ತಾವೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ, ಇಲ್ಲಿ ಯಾರಿನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ, ಲೈಕ್ ಮಾಡಿ. ನೋಡಿ, ಸೌಲಭ್ಯ 6, ರೈಲು ಪ್ರಯಾಣದಲ್ಲಿ ರಿಯಾಯಿತಿ. ಹಿರಿಯ ನಾಗರಿಕರಿಗೆ ರೈಲು ಪ್ರಯಾಣದಲ್ಲಿ ರಿಯಾಯಿತಿ ಸಿಗುತ್ತೆ. ಇದು ಪ್ರಯಾಣ ಸುಲಭಗೊಳಿಸುತ್ತೆ. ಹೌದು ವೀಕ್ಷಕರೇ, ನೋಡಿ, ಇತ್ತೀಚೆಗೆ ನೀವು ಒಂದು ನ್ಯೂಸ್ ಅನ್ನು ಕೂಡ ನೋಡಿದಿರಾ, ವೈರಲ್ ಕೂಡ ಆಗಿತ್ತು. ಏನಂದ್ರೆ ಒಬ್ಬ ರೈಲಲ್ಲಿ ಏನಂತಂದ್ರೆ ಇಲ್ಲಿ ಒಬ್ಬ ಟಿಕೆಟ್ ಕಲೆಕ್ಟರ್ ಏನು ಮಾಡ್ತಾರೆ, ರೈಲಲ್ಲಿ ಒಬ್ಬ ಮಹಿಳೆಯರ ಹತ್ರ ಹೋಗಿ ಟಿಕೆಟನ್ನು ಕಲೆಕ್ಟ್ ಮಾಡುವಾಗ ಅವರಿಗೆ ಗೊತ್ತಿರೋದಿಲ್ಲ, ಅವ್ರು ಏನು ಮಾಡ್ತಾರೆ, ಆಧಾರ್ ಕಾರ್ಡನ್ನು ತೋರಿಸ್ಬಿಡ್ತಾರೆ. ಸೊ ಈ ರೀತಿ ಒಂದು ಮುಗ್ಧತೆಯನ್ನು ಕೂಡ ನಾವು ಮೆಚ್ಚಬೇಕಾಗುತ್ತೆ. ಆ ಒಂದು ಉದ್ದೇಶದಿಂದ ಇಲ್ಲಿ ರೈಲು ಪ್ರಯಾಣದಲ್ಲಿ ಹಿರಿಯ ನಾಗರಿಕರಿಗೆ ಟಿಕೆಟ್ ರಿಯಾಯಿತಿ ಸಿಗುತ್ತೆ. ಇದು ಪ್ರಯಾಣವನ್ನು ಸುಲಭಗೊಳಿಸುತ್ತೆ ಅಂತ ಹೇಳಬಹುದಾಗಿರುತ್ತೆ. ಇದೊಂದು 6ನೆಯ ಸೌಲಭ್ಯ ಆಗಿರುತ್ತೆ ವೀಕ್ಷಕರೇ. ಇವಾಗ 7ನೆಯ ಸೌಲಭ್ಯದ ಬಗ್ಗೆ ತಿಳಿಸಿಕೊಡ್ತೇನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ, ಇಲ್ಲಿ KSRTC ಮತ್ತು ಇತರ ಒಂದು ಅಂದರೆ BMTC ಆಗಲಿ, KSRTC ಆಗಲಿ ಅಥವಾ NWKRTC ಆಗಲಿ, ಇಲ್ಲಿ ಏನಾಗ್ತದೆ ಅಂತಂದರೆ ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಹಿರಿಯರಿಗೆ ಒಂದು ಸೀಟಲ್ಲಿ ಸಮಸ್ಯೆ ಆಗ್ತಾ ಇತ್ತು. ಅಂದರೆ ಇಲ್ಲಿ ಶಕ್ತಿ ಯೋಜನೆ ಜಾರಿಗೆಗೊಂಡ ನಂತರ ನಿಲ್ಲಕ್ಕೂ ಕೂಡ ಜಾಗ ಇಲ್ಲ ಅಂತ ತುಂಬ ಜನರು ಹೇಳ್ತಾ ಇದ್ರು. ಇದನ್ನು ಹೋಗಲಾಡಿಸಲು ಸರ್ಕಾರ ಹೆಚ್ಚುವರಿ ಬಸ್ಸನ್ನು ಕೂಡ ಬಿಟ್ಟಿರುವಂಥದ್ದು. ಈ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಮತ್ತು ಹಿರಿಯ ನಾಗರಿಕರಿಗೆ ಕಾಯ್ದಿರಿಸಿದಂತಹ ಒಂದು ಕುರ್ಚಿಗಳಿರ್ತವೆ, ಯಾರಲ್ಲಿ ಕುತ್ಕೊಳ್ಬಾರ್ದು ಅನ್ನುವಂತಹ ಒಂದು ಸೌಲಭ್ಯ ಇದು ಸ್ಟ್ರಿಕ್ಟ್ ಆಗಿ ಇದು ಮತ್ತೊಮ್ಮೆ ಜಾರಿಗೆಗೊಳ್ತಾ ಇರುವಂಥದ್ದು. ಹಾಗಾಗಿ ಅದು ನಿಮ್ಮ ಒಂದು ಸೀಟ್ ಆಗಿರುತ್ತೆ, ನೀವಲ್ಲಿ ಕುತ್ಕೊಳ್ಳಿ, ಹಾಗೂ ಬೇರೆ ಯಾರಾದರೂ ಅಲ್ಲಿ ಕುತ್ಕೊಳ್ಬಾರ್ದು ಅನ್ನುವಂತಹ ಒಂದು ಸೌಲಭ್ಯ ಇದೆ. ಮತ್ತು ಕೆಲವು ಕಡೆ ಉಚಿತ ಪ್ರಯಾಣ ಕೂಡ ನಿಮಗೆ ಸಿಗಬಹುದು ಅನ್ನುವಂತಹ ಮಾಹಿತಿ ಚರ್ಚೆ ಆಗ್ತಾ ಇದೆ. ಮತ್ತು ಇಲ್ಲಿ ಸೌಲಭ್ಯ 8, ಇದುವರೆಗೂ ಕೂಡ 7 ಸೌಲಭ್ಯದ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ ಹಾಗೂ ಎಕ್ಸ್ಪ್ಲೈನ್ ಅನ್ನು ಕೂಡ ಮಾಡಿದ್ವಿ. ಇವಾಗ ಸೌಲಭ್ಯ 8 ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇನಂತ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ. ವಿಡಿಯೋಕ್ಕೆ ಯಾರಿನ್ನೂ ಲೈಕ್ ಮಾಡಿಲ್ಲ, ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ. ವೀಕ್ಷಕರೇ, ಸೌಲಭ್ಯ 8 ಏನಂತಂದ್ರೆ ಬ್ಯಾಂಕ್ FD ಮೇಲೆ ಹೆಚ್ಚು ಬಡ್ಡಿ. ಹೌದು ವೀಕ್ಷಕರೇ, ಇಲ್ಲಿ ಹಿರಿಯ ನಾಗರಿಕರ FD ಮೇಲೆ ಹೆಚ್ಚು ಬಡ್ಡಿ ನೀಡಲಾಗುತ್ತಿದೆ. ನೋಡಿ, ಇಲ್ಲಿ ನಿಮಗೆ ತುಂಬಾನೇ ಬಡ್ಡಿ ಸಿಗ್ತಾ ಇರುವಂತದ್ದು. ಬ್ಯಾಂಕ್ನಲ್ಲಿ ನೀವೇನಾದರೂ ಹಣ ಇಡುವವರಾಗಿದ್ರೆ ಹಿರಿಯ ನೌಕರರು ಇರ್ತಾರೆ, ಅದೇ ರೀತಿ ಹಿರಿಯ ನಾಗರಿಕರು ಇರ್ತಾರೆ, ಮಹಿಳಾ ಹಿರಿಯ ನಾಗರಿಕರು ಇರ್ತಾರೆ. ಯಾರಾದರೂ ಇಡೀ 60 ವರ್ಷದ ಮೇಲ್ಪಟ್ಟವರಿಗೆ ಹಿರಿಯ ನಾಗರಿಕರಿಗೆ FD ಮೇಲೆ ಹೆಚ್ಚು ಬಡ್ಡಿ ನೀಡಲಾಗುತ್ತಿದೆ. ಇದು ಅವರ ಆದಾಯವನ್ನ ಹೆಚ್ಚಿಸುತ್ತೆ ಎಂಬ ಬಲವಾದ ನಂಬಿಕೆಯಿಂದ ಈ ಒಂದು ಸೌಲಭ್ಯವನ್ನ ಜಾರಿಗೆಗೊಳಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಈ ಎಲ್ಲ ಸೌಲಭ್ಯಗಳು ಹಿರಿಯ ನಾಗರಿಕರಿಗೆ ಅಷ್ಟೇ ಅಲ್ಲದೆ ಅಂಗವಿಕಲರಿಗೆ ಅಷ್ಟೇ ಅಲ್ಲದೆ ವಿಧವಾ ಮಹಿಳೆಯರಿಗೂ ಕೂಡ ಅಪ್ಲೈ ಆಗ್ತವೆ. ನಿಮ್ಮ ಮನೆಯಲ್ಲಿ ಇರುವಂತಹ ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ ಹಾಗೂ ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ನೋಡಿ, ಇಲ್ಲಿ ಅಂಗವಿಕಲರ ಬಗ್ಗೆ ಅನೇಕ ರೀತಿ ಸೌಲಭ್ಯಗಳಿದಾವೆ, ಇದ್ರ ಬಗ್ಗೆನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಮತ್ತು ಹಿರಿಯ ನಾಗರಿಕರಿಗೆ ಇನ್ನೂ 3 ಸೌಲಭ್ಯಗಳಿದಾವೆ, ಇದ್ರ ಬಗ್ಗೆನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತವೆ. ಮತ್ತು ವಿಧವಾ ಮಹಿಳೆಯರಿಗೆ ಬರೋಬ್ಬರಿ 2500 ರೂಪಾಯಿವರೆಗೂ ಹಣ ಹೆಚ್ಚಳಾಗೋದು ಮತ್ತು ಇದರ ಜೊತೆ 2 ಅಪ್ಡೇಟ್ಗಳಿದಾವೆ. ಟೋಟಲ್ ಆಗಿ ಇನ್ನೂ ಬರೋಬ್ಬರಿ 9 ಸೌಲಭ್ಯಗಳಿದಾವೆ. ಇದನ್ನ ಪಾರ್ಟ್ 2 ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತವೆ. ಯಾಕಂತಂದ್ರೆ ಇದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋದ್ರೆ ಇದು ಅರ್ಧ ಗಂಟೆ ವಿಡಿಯೋ ಆಗುತ್ತೆ, ನೀವು ಸ್ಕಿಪ್ ಮಾಡ್ತೀರಾ. ಆ ಒಂದು ಉದ್ದೇಶದಿಂದ ಇದು ಪಾರ್ಟ್ 1 ವಿಡಿಯೋ ಅಂತ ಮತ್ತು ಪಾರ್ಟ್ 2 ವಿಡಿಯೋನ ಬಿಡ್ತವೆ. ಇದು ಪಾರ್ಟ್ 1 ಅಂತ ಅನ್ಕೊಳ್ಳಿ. ಮತ್ತು ಪಾರ್ಟ್ 2 ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟು ಮತ್ತು ನೀವು ತಿಳಿಯಲಾಗದಂತಹ ಸೌಲಭ್ಯಗಳನ್ನು ಕೂಡ ತಿಳಿಸ್ತವೆ. ಹಾಗಾಗಿ ಆದಷ್ಟು ನಮ್ಮ ಬಿಟೆಕ್ ವೀರೇಶ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರ ವಾಟ್ಸ್ಆಪ್ ಗ್ರೂಪ್ಗಳಿರ್ತವೆ, ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಿರ್ತವೆ, ಎಲ್ಲರೊಂದಿಗೂ ಕೂಡ ಹಂಚಿಕೊಳ್ಳಿ. ಮತ್ತು ಹಿರಿಯ ನಾಗರಿಕರಿಗೆ ಇದು ಸ್ಪೆಷಲ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ. ಆದಷ್ಟು ಎಲ್ಲರೊಂದಿಗೂ ಕೂಡ ನೀವು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಯಾಕಂತಂದ್ರೆ ಪಾರ್ಟ್ 2 ಬರುತ್ತೆ. ಪಾರ್ಟ್ 2 ನೀವು ಎಲ್ಲೂ ಕೂಡ ತಿಳ್ಕೊಂಡಿರೋದಿಲ್ಲ. ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ನೋಡಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೇನೆ, ಎಲ್ಲೂ ಕೂಡ ನೀವು ತಿಳ್ಕೊಂಡಿರೋದಿಲ್ಲ. ಅಂತಹ ಇನ್ಫಾರ್ಮೇಶನ್ ಅನ್ನ ಪಾರ್ಟ್ 2 ಅಲ್ಲಿ ತಿಳ್ಕೊಳ್ತೀರಾ. ಓಕೆ, ಈ ಒಂದು ವಿಡಿಯೋನ ಆದಷ್ಟು ಕೊನೆಯವರೆಗೂ ಕೂಡ ನೋಡಿದಿರಾ ಅಂತ ಅನ್ಕೊಂಡಿದ್ದೀನಿ. ಯಾರು ಕೊನೆಯವರೆಗೂ ಕೂಡ ನೋಡಿಲ್ಲ, ನಿಮಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು. ಮತ್ತೊಮ್ಮೆ ರಿಪೀಟ್ ಆಗಿ ವಿಡಿಯೋ ನೋಡಿ ಮತ್ತು ವಿಡಿಯೋನ ಕೊನೆಯವರೆಗೂ ನೋಡಿದಂತಹ ಎಲ್ಲ ವೀಕ್ಷಕರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಪಾರ್ಟ್ 2 ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.